ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ PCPSI ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವ ಪ್ರಶ್ನೆಗಳನ್ನು. ಮೊದಲನೇ ಪ್ರಶ್ನೆ ಇದೆ, ಬ್ರಿಟನ್ ಆಡಳಿತ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣವಾದ ಗವರ್ನರ್ ಜನರಲ್. ಆಪ್ಷನ್ ಎ ಇದೆ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಬಿ ಇದೆ ಮಾರ್ಲೆ, ಆಪ್ಷನ್ ಸಿ ಇದೆ ಲಾರ್ಡ್ ಮಯೋ ಅಥವಾ ಆಪ್ಷನ್ ಡಿ ಇದೆ ಲಾರ್ಡ್ ಬೆಂಟಿಂಗ್. ಇದರ ಉತ್ತರವಿದೆ ಆಪ್ಷನ್ ಡಿ ಲಾರ್ಡ್ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ ಅನ್ನು ಭಾರತದಲ್ಲಿ ಆಧುನಿಕ ಆಂಗ್ಲ ಭಾಷೆಯ ಶಿಕ್ಷಣಕ್ಕೆ ಕಾರಣನಾದ ಕ್ರಿಸ್ತಶಕ 1835 ಮೆಕಾಲೆಯ ಕಾಯ್ದೆ ಮೂಲಕ ಜಾರಿಗೆ ತಂದನು. ವಿಲಿಯಂ ಬೆಂಟಿಂಗ್ ಕ್ರಿಸ್ತಶಕ 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿಯನ್ನು ಕೂಡ ರದ್ದುಗೊಳಿಸುತ್ತಾನೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 2. ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶತ್ವ ಇರುವ ಜಿಲ್ಲೆ. ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಕೋಲಾರ ಅಥವಾ ಆಪ್ಷನ್ ಡಿ ಇದೆ ಬೆಂಗಳೂರು ಗ್ರಾಮಾಂತರ. ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ ಇರುವ ಜಿಲ್ಲೆ ಕೋಲಾರ ಆಗಿದೆ. ಅಂದರೆ ಆಪ್ಷನ್ ಸಿ ಇಸ್ ರೈಟ್. ಇಲ್ಲಿ 1938ರಲ್ಲಿ ಗೌರಿಬಿದನೂರು ಬಳಿಯ ವಿದುರಾಶತ್ವ ಧ್ವಜ ಸತ್ಯಾಗ್ರಹ ನಡೆಯಿತು. ಈ ಘಟನೆಗೆ ಕರ್ನಾಟಕದ ಜಲಿಯಾನ್ ವಾಲಾಬಾಗ್ ಎನ್ನುವರು. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 3. ಸ್ಟ್ಯಾಫರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ. ಅಂದರೆ ಯಾವ ಸಂಘಟನೆಯ ಸದಸ್ಯ ಸ್ಟ್ಯಾಫರ್ಡ್ ಕ್ರಿಪ್ಸ್ ಆಗಿದ್ದನು ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಲೇಬರ್ ಪಕ್ಷ, ಆಪ್ಷನ್ ಬಿ ಕಾಮನ್ವೆಲ್ತ್ ಪಕ್ಷ, ಆಪ್ಷನ್ ಸಿ ಕನ್ಸರ್ವೇಟಿವ್ ಪಕ್ಷ ಅಥವಾ ಆಪ್ಷನ್ ಡಿ ಇದೆ ಅಧಿಕಾರಶಾಹಿ ವ್ಯವಸ್ಥೆ. ಸ್ಟ್ಯಾಫರ್ಡ್ ಕ್ರಿಪ್ಸ್ ಲೇಬರ್ ಪಕ್ಷದ ಒಂದು ಸದಸ್ಯನಾಗಿದ್ದನು. ಈ ಕ್ರಿಪ್ಸ್ 1942ರಲ್ಲಿ ಭಾರತಕ್ಕೆ ಬಂದಾಗ ಗಾಂಧೀಜಿಯವರು ಈ ಆಯೋಗವನ್ನು ಕುರಿತು ಪೋಸ್ಟ್ ಡೇಟೆಡ್ ಚೆಕ್, ಅಂದರೆ ಮುಂದಿನ ದಿನಾಂಕವನ್ನು ನಮೂದಿಸಿ ಮುಚ್ಚಲ್ಪಡುತ್ತಿರುವ ಬ್ಯಾಂಕಿನ ಚೆಕ್ಕು ಎಂದಿದ್ದಾರೆ. ಸೊ ಈ ಒಂದು ಪ್ರಶ್ನೆಯ ಉತ್ತರವಾಗುತ್ತದೆ ಲೇಬರ್ ಪಕ್ಷ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 4. ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರಾವಧಿ ಕೇಂದ್ರ ಸ್ಥಾನ ಬದಲಾವಣೆ ಪ್ರಸ್ತಾವನೆಯನ್ನು ಮುಂದಿಟ್ಟ ಗವರ್ನರ್ ಜನರಲ್. ಆಪ್ಷನ್ ಎ ಡಫ್ರಿನ್, ಆಪ್ಷನ್ ಬಿ ಲಾರ್ಡ್ ಹರ್ಡಿಂಜ್, ಆಪ್ಷನ್ ಸಿ ಲ್ಯಾನ್ಸ್ ಡೌನ್ ಅಥವಾ ಆಪ್ಷನ್ ಡಿ ಇದೆ ಲಾರ್ಡ್ ಕರ್ಜನ್. ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರಾವಧಿ ಕೇಂದ್ರ ಸ್ಥಾನ ಬದಲಾವಣೆಯ ಪ್ರಸ್ತಾವನೆಯನ್ನು ಮುಂದಿಟ್ಟ ಗವರ್ನರ್ ಜನರಲ್ ಲಾರ್ಡ್ ಹರ್ಡಿಂಜ್ ಆಗಿರುತ್ತಾನೆ. ಅಂದರೆ ಆಪ್ಷನ್ ಬಿ ಈಸ್ ರೈಟ್. ಕ್ರಿಸ್ತಶಕ 1910ರಿಂದ 1916ರವರೆಗೆ ಭಾರತದ ರಾಜಪ್ರತಿನಿಧಿ ಅಂದರೆ ವೈಸರಾಯನಾಗಿರುವಂತಹ ಲಾರ್ಡ್ ಹರ್ಡಿಂಜನು 1911ರಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದನು. ಅಂದರೆ 1911ರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಲಾಗುತ್ತದೆ. ಇದಕ್ಕಿಂತ ಮುಂಚೆ ಕಲ್ಕತ್ತಾ ರಾಜಧಾನಿ ಆಗಿತ್ತು ಭಾರತದ್ದು. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 5. ಗೋಖಲೆಯವರು ಆರಂಭಿಸಿದ ಭಾರತದ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಸಂಸ್ಥೆಗೆ ಈ ಒಂದು ವಿಷಯ ಅದರ ಗುರಿ ಆಗಿರಲಿಲ್ಲ. ಆಪ್ಷನ್ ಎ ಆತ್ಮತ್ಯಾಗ, ಆಪ್ಷನ್ ಬಿ ನಡತೆಯಲ್ಲಿ ಶುಚಿತ್ವ, ಆಪ್ಷನ್ ಸಿ ಸ್ವದೇಶಿ ಮತ್ತು ಬಹಿಷ್ಕಾರ ಅಥವಾ ಆಪ್ಷನ್ ಡಿ ಇದೆ ತಿಂಗಳಿಗೆ ರೂಪಾಯಿ 650 ಸಂಬಳದಲ್ಲಿ ಪೂರ್ಣಾವಧಿ ರಾಷ್ಟ್ರೀಯ ಸೇವೆ. ಇದರ ಉತ್ತರವಿದೆ ಆಪ್ಷನ್ ಸಿ ಸ್ವದೇಶಿ ಮತ್ತು ಬಹಿಷ್ಕಾರ. ಗೋಪಾಲಕೃಷ್ಣ ಗೋಖಲೆಯವರು 1905ರಲ್ಲಿ ಆರಂಭಿಸಿದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಗುರಿ ಸ್ವದೇಶಿ ಮತ್ತು ಬಹಿಷ್ಕಾರವಾಗಿರಲಿಲ್ಲ. ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರುವಾಗಿರುತ್ತಾರೆ. ಇದು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 6. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ. ಗೋಬರ್ ಗ್ಯಾಸ್ನಲ್ಲಿ ಯಾವ ಒಂದು ಅಂಶ ಬಹುಪಾಲ ಆಗಿರುತ್ತದೆ? ಆಪ್ಷನ್ ಎ ಇಥೈಲಿನ್, ಆಪ್ಷನ್ ಬಿ ಎಸಿಟಲಿನ್ ಅಥವಾ ಆಪ್ಷನ್ ಸಿ ಇದೆ ಮಿಥೇನ್ ಅಥವಾ ಆಪ್ಷನ್ ಡಿ ಇದೆ ಕಾರ್ಬನ್ ಡೈಆಕ್ಸೈಡ್. ಗೋಬರ್ ಗ್ಯಾಸ್ ಅಥವಾ ಬಯೋಮಾಸ್ ಅಥವಾ ಮಾರ್ಸ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದೆಂದರೆ ಅದು ಮಿಥೇನ್ ಆಗಿರುತ್ತದೆ. ಅಂದರೆ ಆಪ್ಷನ್ ಸಿ ಇಸ್ ರೈಟ್. ಮಿಥೇನ್ನ ಒಂದು ಫಾರ್ಮುಲಾ CH4 ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 6. ಹಣಕಾಸಿನ ಮಸೂದೆಯನ್ನು ರಾಜ್ಯ ವಿಧಾನ ಮಂಡಲದಲ್ಲಿ, ಅಂದರೆ ಹಣಕಾಸಿನ ಮಸೂದೆಯನ್ನು ಮೊದಲು ಎಲ್ಲಿ ಮಂಡಿಸಲಾಗುತ್ತದೆ ಎಂದು ಪ್ರಶ್ನೆ ಕೇಳ್ತಾ ಇದೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಇದೆ ಯಾವುದೇ ಸದನದಲ್ಲಿ ಮಂಡಿಸಬಹುದು, ಆಪ್ಷನ್ ಬಿ ಇದೆ
ಕೇವಲ ವಿಧಾನಸಭೆಯಲ್ಲಿ ಮಂಡಿಸಬಹುದು, ಅಥವಾ ಆಪ್ಷನ್ ಸಿ ಇದೆ ಕೇವಲ ವಿಧಾನ ಪರಿಷತ್ತಿನಲ್ಲಿ ಮಂಡಿಸಬಹುದು, ಅಥವಾ ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಮಂಡಿಸಬಹುದು. ಹಣಕಾಸಿನ ಮಸೂದೆಯನ್ನು ಕೇವಲ ವಿಧಾನಸಭೆಯಲ್ಲಿ ಮಂಡಿಸಲಾಗುತ್ತದೆ. ರೈಟ್. ಸಂವಿಧಾನದ 198 ಒಂದನೇ ಉಪವಿಧಿಯ ಅನ್ವಯ ಧನ ವಿಧೇಯಕವನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸಲು ಬರುವುದಿಲ್ಲ. ದ್ವಿಸದನ ಶಾಸಕಾಂಗ ಹೊಂದಿರುವ ರಾಜ್ಯಗಳಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ವಿಧಾನಸಭೆ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದು, ವಿಧಾನಸಭೆಯಿಂದ ಅಂಗೀಕಾರಗೊಂಡ ಹಣಕಾಸು ಮಸೂದೆಯು ವಿಧಾನ ಪರಿಷತ್ಗೆ ಬಂದಾಗ ಅದು 14 ದಿನಗಳ ಒಳಗಾಗಿ ತನ್ನ ಸಲಹೆಗಳೊಂದಿಗೆ ಹಣಕಾಸು ಮಸೂದೆಯನ್ನು ವಿಧಾನಸಭೆಗೆ ವಾಪಸ್ಸು ಕಳುಹಿಸಬೇಕು. 14 ದಿನಗಳ ಒಳಗಾಗಿ ವಾಪಸ್ಸು ಕಳುಹಿಸದಿದ್ದರೂ ಸಹ ಪಾಸಾಯಿತೆಂದು ತಿಳಿದು ರಾಜ್ಯಪಾಲರ ಅಂಕಿತಕ್ಕೆ ಮಸೂದೆಯನ್ನು ಕಳುಹಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಶ್ ಅಲಂಕರಿಸುತ್ತಾರೆ. ಆಪ್ಷನ್ ಎ 6 ವರ್ಷಗಳ ನಿಗದಿತ ಸಮಯವರೆಗೆ, ಆಪ್ಷನ್ ಬಿ ಅಜೀವ ಪರ್ಯಾಂತ, ಆಪ್ಷನ್ ಸಿ ಪಾರ್ಲಿಮೆಂಟಿನ ಉಭಯ ಸದನಗಳಲ್ಲಿ ಅವರ ಬಗ್ಗೆ ವಿಶ್ವಾಸ ಇರುವವರೆಗೆ, ಅಥವಾ ಆಪ್ಷನ್ ಡಿ ಇದೆ ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ. ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ರಾಷ್ಟ್ರಾಧ್ಯಕ್ಷರ ಅಥವಾ ರಾಷ್ಟ್ರಪತಿಯವರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲವರೆಗೆ ಅಲಂಕರಿಸಿರುತ್ತಾರೆ. ಅಂದರೆ ಆಪ್ಷನ್ ಡಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ರಾಜ್ಯದ ರಾಜ್ಯಪಾಲರು. ಆಪ್ಷನ್ ಎ ರಾಜಕಾರಣಿ ಅಲ್ಲದ ವ್ಯಕ್ತಿ, ಆಪ್ಷನ್ ಬಿ ರಾಜ್ಯದ ಮುಖ್ಯಸ್ಥರು, ಆಪ್ಷನ್ ಸಿ ಸರ್ಕಾರದ ನೇತಾರರು, ಅಥವಾ ಆಪ್ಷನ್ ಡಿ ಇದೆ ರಾಷ್ಟ್ರಪತಿಗಳ ದೂತರು. ಇದರ ಉತ್ತರವಿದೆ ಆಪ್ಷನ್ ಬಿ ರಾಜ್ಯದ ಮುಖ್ಯಸ್ಥರು. ಸಂವಿಧಾನದ 154ರ ಒಂದನೇ ಉಪವಿಧಿ ಅನ್ವಯ ರಾಜ್ಯ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ಇದ್ದು ರಾಜ್ಯದ ಮುಖ್ಯಸ್ಥರಾಗಿರುತ್ತಾರೆ. ರಾಷ್ಟ್ರಪತಿಯಿಂದ ನೇಮಕಗೊಂಡ ಇವರು ಕೇಂದ್ರದ ಪ್ರತಿನಿಧಿಯಂತೆ ಕಾರ್ಯನಿರ್ವಹಿಸುವರು. ಕರ್ನಾಟಕ ರಾಜ್ಯದ ಪ್ರಥಮ ರಾಜ್ಯಪಾಲ ಜಯಚಾಮರಾಜ ಒಡೆಯರ್ ಆಗಿರುತ್ತಾರೆ. ಇದು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳಬಹುದು. ಇದು ಒಂದು ಮುಖ್ಯ ಅಂಶವಾಗಿರುತ್ತದೆ. ಮತ್ತು ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲೆ ವಿ.ಎಸ್. ರಮಾದೇವಿ ಆಗಿರುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ವಸ್ತು ಏನಾಗಿರುತ್ತದೆ? ದ್ರಾವಣ, ವಾಯು, ಘನೀಕೃತ ಅಥವಾ ಮಿಶ್ರಣ? ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಒಂದು ವಸ್ತು ಮಿಶ್ರಣ ಆಗಿರುತ್ತದೆ. ಅಡುಗೆ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎನ್ನುವರು. ಇದು ಸಿಲಿಂಡರ್ಗಳಲ್ಲಿ ಮಿಶ್ರಣ ರೂಪದಲ್ಲಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತ ಗತಿ. ಆಪ್ಷನ್ ಎ 84, ಆಪ್ಷನ್ ಬಿ 96, ಆಪ್ಷನ್ ಸಿ 60, ಅಥವಾ ಆಪ್ಷನ್ ಡಿ ಇದೆ 72. ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತ 72 ಆಗಿರುತ್ತದೆ. ಹೃದಯವು ಮಾನವನ ದೇಹದ ಎದೆಯ ಎಡಭಾಗದಲ್ಲಿದೆ. ಇದು ಅವನ ಎಡಗೈ ಮುಷ್ಟಿಯ ಗಾತ್ರದಲ್ಲಿರುತ್ತದೆ. ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಬ್ಯಾಟರಿಗಳಲ್ಲಿ ಬಳಸಲಾಗುವ ಆ್ಯಸಿಡ್, ಅಂದರೆ ಬ್ಯಾಟರಿಗಳಲ್ಲಿ ಯಾವ ಆ್ಯಸಿಡನ್ನು ಬಳಸಲಾಗುತ್ತದೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ನೈಟ್ರಿಕ್ ಆಸಿಡ್, ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಸಿಡ್, ಆಪ್ಷನ್ ಸಿ ಹೈಡ್ರೋಕ್ಲೋರಿನ್ ಆಸಿಡ್, ಅಥವಾ ಆಪ್ಷನ್ ಡಿ ಇದೆ ಅಸಿಟಿಕ್ ಆಸಿಡ್. ಬ್ಯಾಟರಿಗಳಲ್ಲಿ ನಾವು ಸಲ್ಫ್ಯೂರಿಕ್ ಆಸಿಡ್ಗಳನ್ನು ಬಳಸುತ್ತೇವೆ, ಅಂದರೆ ಆಪ್ಷನ್ ಬಿ ಇಸ್ ರೈಟ್. ಈ ಸಲ್ಫ್ಯೂರಿಕ್ ಆಸಿಡ್ದ ಸೂತ್ರ H2SO4 ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಸೈಮನ್ ಆಯೋಗವನ್ನು ರಚಿಸಿದಾಗ. ಆಪ್ಷನ್ ಎ ಬರ್ಕಿನ್ ಹೆಡ್ ಬ್ರಿಟನ್ ದೇಶದ ಕಾರ್ಯದರ್ಶಿಯಾಗಿದ್ದ. ಆಪ್ಷನ್ ಬಿ ಬಾಲ್ಟೋವ್ ಇನ್ ಬ್ರಿಟನ್ ದೇಶದ ಕಾರ್ಯದರ್ಶಿಯಾಗಿದ್ದನು. ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರದಲ್ಲಿತ್ತು. ಅಥವಾ ಆಪ್ಷನ್ ಡಿ ಇರ್ವಿನ್ ಇಂಡಿಯಾದ ವೈಸರಾಯ ಆಗಿದ್ದ. ಅಂದರೆ ಸೈಮನ್ ಆಯೋಗ ರಚಿಸಿದಾಗ ಯಾರು ಏನಾಗಿದ್ದರು ಎಂದು ಇಲ್ಲಿ ಪ್ರಶ್ನೆ ಕೇಳ್ತಾ ಇದೆ. ಇಲ್ಲಿ ಸೈಮನ್ ಆಯೋಗವನ್ನು ರಚಿಸಿದಾಗ ಇರ್ವಿನ್ ಇಂಡಿಯಾದ ವೈಸರಾಯ ಆಗಿದ್ದನು. ಅಂದರೆ ಆಪ್ಷನ್ ಡಿ ಇಸ್ ರೈಟ್. 1927ರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬಂದಾಗ ಭಾರತದ ವೈಸರಾಯ ಇರ್ವಿನ್ ಆಗಿದ್ದನು. ಈ ಸೈಮನ್ ಆಯೋಗದಲ್ಲಿ ಯಾವೊಬ್ಬ ಭಾರತೀಯ ಪ್ರಜೆಗೆ ಸದಸ್ಯತ್ವವಿರದ ಕಾರಣ ಸೈಮನ್ ಆಯೋಗವನ್ನು ವಿರೋಧಿಸಲಾಯಿತು. ಆ ಸಂದರ್ಭ ಸ್ಯಾಂಡರ್ಸ್ನ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್, ಅಂದರೆ ಪಂಜಾಬದ ಸಿಂಹ ಎಂದು ಕರೆಯುತ್ತಾರೆ ಲಾಲಾ ಲಜಪತ್ ರಾಯ್ ಅವರಿಗೆ, ಇವರು ನಿಧನ ಹೊಂದುತ್ತಾರೆ. ಇನ್ನು ಸೈಮನ್ ಆಯೋಗದ ಸದಸ್ಯರು ಯಾರ್ಯಾರು ಆಗಿದ್ದರು ಎಂದು ನೋಡಬೇಕಾದರೆ, ಜಾನ್ ಸೈಮನ್ ಇದರ ಅಧ್ಯಕ್ಷ ಆಗಿದ್ದ, ಹ್ಯಾರಿ ಲೇವಿ ಲಾಸನ್ ಸದಸ್ಯನಾಗಿದ್ದ, ವೆರ್ನನ್ ಹಾರ್ಟ್ ಸಾಮ್ ಇವನು ಕೂಡ ಒಬ್ಬ ಸದಸ್ಯನಾಗಿದ್ದ, ಜಾರ್ಜ್ ಲಾನೆ ಪಾಕ್ಸ್, ಡೊನಾಲ್ಡ್ ಹಾವರ್ಡ್,
ಕ್ಲೆಮೆಂಟ್ ಅಟ್ಲಿ, ಎಡ್ವರ್ಡ್ ಕಾಡೋಗನ್ ಇವರು ಸದಸ್ಯರು ಆಗಿದ್ದರು. ನೆಕ್ಸ್ಟ್ ಪ್ರಶ್ನೆ ಇದೆ, ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿರುವ ವ್ಯಕ್ತಿ ಯಾರು? ಆಪ್ಷನ್ ಎ ಎಂ ಎ ಜಿನ್ನಾ, ಆಪ್ಷನ್ ಬಿ JL ನೆಹರು, ಆಪ್ಷನ್ ಸಿ ರಾಜಗೋಪಾಲ್ಚಾರಿ ಅಥವಾ ಆಪ್ಷನ್ ಡಿ ಇದೆ MK ಗಾಂಧಿ. ಇದರ ಉತ್ತರವಿದೆ ಆಪ್ಷನ್ ಡಿ MK ಗಾಂಧಿ. ಅಂದರೆ ಮಹಾತ್ಮ ಗಾಂಧೀಜಿಯವರು ಈ ಹೆಸರನ್ನು ಸೂಚಿಸುತ್ತಾರೆ. ಭಾರತದ ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್ ಎಂದೇ ಖ್ಯಾತಿ ಪಡೆದಿರುವ ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ನೀಡಿರುವುದು MK ಗಾಂಧಿಯವರು. ಸೊ ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಫೋಟೋಸಿಂಥೆಸಿಸ್ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು? ಫೋಟೋಸಿಂಥೆಸಿಸ್ಗೆ ಸೂಕ್ತವಾಗಿರುವಂತಹ ಬೆಳಕು ಯಾವುದೆಂದು ಪ್ರಶ್ನೆ ಇದೆ. ಆಪ್ಷನ್ ಎ ಸೂರ್ಯನ ಬೆಳಕು, ಆಪ್ಷನ್ ಬಿ ನಕ್ಷತ್ರಗಳ ಬೆಳಕು, ಆಪ್ಷನ್ ಸಿ ಚಂದ್ರನ ಬೆಳಕು ಅಥವಾ ಆಪ್ಷನ್ ಡಿ ಇದೆ ದೀಪದ ಬೆಳಕು. ಭೂಮಿಗೆ ನೈಸರ್ಗಿಕ ಬೆಳಕಿನ ಮೂಲ ಸೂರ್ಯ ಆಗಿದ್ದಾನೆ. ಸೂರ್ಯ ಒಂದು ನಕ್ಷತ್ರವಾಗಿದ್ದು ಇದರ ಜೀವಿತಾವಧಿ 4.6 ಬಿಲಿಯನ್ ವರ್ಷಗಳಾಗಿದೆ. ಈ ಸೂರ್ಯನ ಬೆಳಕನ್ನು ತೆಗೆದುಕೊಂಡ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡರಲ್ಲಿ ಯಾರು ಭಾಗವಹಿಸಬಹುದು? ಅಂದರೆ ಪಾರ್ಲಿಮೆಂಟ್ನ ಉಭಯ ಸದನಗಳ ಕಲಾಪಗಳಲ್ಲಿ ಅವರು ಪಾರ್ಲಿಮೆಂಟ್ನ ಸದಸ್ಯ ಆಗಿರುವುದಿಲ್ಲ, ಆದರೂ ಕೂಡ ಅವರು ಅದರಲ್ಲಿ ಭಾಗವಹಿಸುತ್ತಾರೆ. ಅವರು ಯಾರಾಗಿರುತ್ತಾರೆ ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಸಾಲಿಟರಿ ಜನರಲ್, ಆಪ್ಷನ್ ಬಿ ಉಪಾಧ್ಯಕ್ಷರು, ಆಪ್ಷನ್ ಸಿ ಅಟಾರ್ನಿ ಜನರಲ್ ಅಥವಾ ಆಪ್ಷನ್ ಡಿ ಇದೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಇದರ ಉತ್ತರವಿದೆ ಆಪ್ಷನ್ ಸಿ ಅಟಾರ್ನಿ ಜನರಲ್. ಸಂವಿಧಾನದ 88ನೇ ವಿಧಿಯ ಅನ್ವಯ ಭಾರತದ ಅಟಾರ್ನಿ ಜನರಲ್ ರವರು ಸಂಸತ್ತಿನ ಉಭಯ ಸದನಗಳ ಅಧಿವೇಶನದಲ್ಲಿ ಮತ್ತು ಉಭಯ ಸದನಗಳ ಜಂಟಿ ಅಧಿವೇಶನದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು ಮತ್ತು ಸಂಸದೀಯ ವಿವಿಧ ಸಮಿತಿಗಳ ಚರ್ಚೆಯಲ್ಲಿ ಪಾಲ್ಗೊಳ್ಳುವ ಮಾತನಾಡುವ ಅಧಿಕಾರ ಪಡೆದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ? ಆಪ್ಷನ್ ಎ 43ನೇ ತಿದ್ದುಪಡಿ, ಆಪ್ಷನ್ ಬಿ 39ನೇ ತಿದ್ದುಪಡಿ, ಆಪ್ಷನ್ ಸಿ 24ನೇ ತಿದ್ದುಪಡಿ ಅಥವಾ ಆಪ್ಷನ್ ಡಿ ಇದೆ 42ನೇ ತಿದ್ದುಪಡಿ. ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನ ತಿದ್ದುಪಡಿ 24ನೇ ತಿದ್ದುಪಡಿ ಆಗಿರುತ್ತದೆ. ಅಂದರೆ ಆಪ್ಷನ್ ಸಿ ಈಸ್ ರೈಟ್. 1971ರಲ್ಲಿ ಸಂವಿಧಾನಕ್ಕೆ 24ನೇ ತಿದ್ದುಪಡಿಯನ್ನು ಮಾಡಲಾಗಿ ಮೂಲಭೂತ ಹಕ್ಕುಗಳ ಸೇರಿದಂತೆ ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಯಿತು. ನೆಕ್ಸ್ಟ್ ಪ್ರಶ್ನೆ ಇದೆ, ಕೇಂದ್ರದಲ್ಲಿ ಸಂಪುಟದ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ? ಆಪ್ಷನ್ ಎ ಸಂಪುಟದ ಕಾರ್ಯದರ್ಶಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ರಾಷ್ಟ್ರಾಧ್ಯಕ್ಷರು ಅಥವಾ ಆಪ್ಷನ್ ಡಿ ಇದೆ ಸಂಪುಟದ ಸಚಿವರು. ಕೇಂದ್ರದಲ್ಲಿ ಸಂಪುಟದ ಸಭೆಯ ಅಧ್ಯಕ್ಷತೆ ವಹಿಸುವವರು ಪ್ರಧಾನಮಂತ್ರಿ ಆಗಿರುತ್ತಾರೆ. ಅಂದರೆ ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು? ಅಂದರೆ ಸಡನ್ ಆಗಿ ಸ್ವಲ್ಪ ಎನರ್ಜೆಟಿಕ್ ಗೊಳಿಸಲು ಕ್ರೀಡಾಪಟುಗಳಿಗೆ ನಾವು ಏನು ನೀಡಬಹುದು ಎಂದು ಪ್ರಶ್ನೆ ಇದೆ. ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಚಿಕ್ಕು ಹಣ್ಣು, ಆಪ್ಷನ್ ಸಿ ಪೈನಾಪಲ್, ಆಪ್ಷನ್ ಡಿ ಇದೆ ಕಲ್ಲಂಗಡಿ. ಇದರ ಉತ್ತರವಿದೆ ಆಪ್ಷನ್ ಎ ಕಿತ್ತಳೆ. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತದೆ. ಇದು ಕ್ರೀಡಾಪಟುವಿಗೆ ದಿಢೀರ್ ಚೈತನ್ಯ ತುಂಬಲು ನೀಡಬಹುದಾಗಿದೆ. ನಮ್ಮ ಭೂಮಿಯ ಆಕಾರ ಕಿತ್ತಳೆ ಹಣ್ಣಿನ ಆಕಾರದಲ್ಲಿದೆ. ಕಿತ್ತಳೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲವಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು? ಆಪ್ಷನ್ ಎ ಈಥರ್, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಆಲ್ಕೋಹಾಲ್ ಅಥವಾ ಆಪ್ಷನ್ ಡಿ ಇದೆ ಮೀಥರ್. ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವುದು ನೀರಿನಲ್ಲಿ. ಸೊ ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು? ಆಪ್ಷನ್ ಎ ಝೆಂಡಾ, ಆಪ್ಷನ್ ಬಿ ಚಾಲ್ಕೋಪೆನ್, ಆಪ್ಷನ್ ಸಿ ಸೋಂಕು ಅಥವಾ ಆಪ್ಷನ್ ಡಿ ಇದೆ ಮರಗಳಿಂದ ಬರುವ ಸೋಂಕು. ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಚಾಲ್ಕೋಪೆನ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಗಾಂಧಾರದ ಪ್ರಮುಖ ಪೋಷಕರು? ಆಪ್ಷನ್ ಎ ಶಾತವಾಹನರು, ಆಪ್ಷನ್ ಬಿ ಮೌರ್ಯರು, ಆಪ್ಷನ್ ಸಿ ಶಕರು ಮತ್ತು ಕುಶಾನರು ಅಥವಾ ಆಪ್ಷನ್ ಡಿ ಇದೆ ಇವರ್ಯಾರೂ ಇಲ್ಲ. ಗಾಂಧಾರ ಶೈಲಿಯ ಪ್ರಮುಖ ಪೋಷಕರು ಶಕರು ಮತ್ತು ಕುಶಾನರು ಆಗಿರುತ್ತಾರೆ. ಸೊ ಆಪ್ಷನ್ ಸಿ ಈಸ್ ರೈಟ್. ಭಾರತದಲ್ಲಿ ಗ್ರೀಕರ ದಾಳಿಯಿಂದ ಗಾಂಧಾರ ಶೈಲಿಯ ಬೆಳವಣಿಗೆಯಾಯಿತು. ಈ ಗಾಂಧಾರದ ಪ್ರಮುಖ ಪೋಷಕರು ಶಕರು ಮತ್ತು ಕುಶಾಣರು ಆಗಿರುವರು. ಇಡೀ ಭಾರತದಲ್ಲಿ ಗಾಂಧಾರ ಶೈಲಿಯಲ್ಲಿ ಮೂರ್ತಿ ರೂಪದಲ್ಲಿ ಪೂಜಿಸಲ್ಪಟ್ಟ ಮೊದಲಿಗ ನಮ್ಮ ಗೌತಮ ಬುದ್ಧನಾಗಿರುತ್ತಾನೆ.
ನೆಕ್ಸ್ಟ್ ಪ್ರಶ್ನೆ ಇದೆ, ಸಂಸ್ಕೃತದಲ್ಲಿ ಅಧಿಕೃತ ದಾಖಲೆಯಾಗಿರುವ ಅತ್ಯಂತ ಹಳೆಯ ಶಾಸನ. ಅಂದರೆ ಅತ್ಯಂತ ಹಳೆಯ ಶಾಸನ ಯಾವುದಾಗಿದೆ ಸಂಸ್ಕೃತ ಭಾಷೆಯಲ್ಲಿ ದೊರಕಿದ್ದು? ಆಪ್ಷನ್ ಎ ಐಹೊಳೆ ಪ್ರಶಸ್ತಿ, ಆಪ್ಷನ್ ಬಿ ಅಲಹಾಬಾದ್ ಸ್ತಂಭ ಶಾಸನ, ಆಪ್ಷನ್ ಸಿ ಜುನಾಗಢ್ ಕಲ್ಲಿನ ಶಾಸನ, ಅಥವಾ ಆಪ್ಷನ್ ಡಿ ಇದೆ ಯಾವುದೂ ಅಲ್ಲ. ಇದರ ಉತ್ತರವಿದೆ ಆಪ್ಷನ್ ಸಿ ಜುನಾಗಢ್ ಕಲ್ಲಿನ ಶಾಸನ. ಸಂಸ್ಕೃತದಲ್ಲಿ ಅಧಿಕೃತ ದಾಖಲೆಯಾಗಿರುವ ಅತ್ಯಂತ ಹಳೆಯ ಶಾಸನ ಜುನಾಗಢದ ಕಲ್ಲಿನ ಶಾಸನವಾಗಿದ್ದು ಇದನ್ನು ರುದ್ರದಾಮನ್ನನು ರಚಿಸಿದನು. ಇನ್ನು ನೆನಪಿನಲ್ಲಿ ಇಡಬೇಕಾದ ಕೆಲವು ಪ್ರಮುಖ ಅಂಶಗಳು ನೋಡಬೇಕಾದರೆ, ಕಪ್ಪೆ ಆರ್ಯಭಟ್ಯನ ಬಾದಾಮಿ ಶಾಸನ ತ್ರಿಪದಿಯಲ್ಲಿದೆ. ಕನ್ನಡದ ಮೊದಲ ಶಾಸನ ಕ್ರಿಸ್ತಶಕ 450ರ ಕಾಲದಲ್ಲಿ ದೊರೆತ ಹಲ್ಮಿಡಿ ಶಾಸನವಾಗಿದೆ. ಇದು ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 1915ರಲ್ಲಿ ರಾಯಚೂರಿನಲ್ಲಿ ಮಸ್ಕಿ ಎಂಬಲ್ಲಿ ಮಸ್ಕಿ ಶಾಸನ ದೊರೆಯಿತು. ಇದು ದೇವನಾಂ ಪ್ರಿಯದರ್ಶಿ ಅಶೋಕ ಎಂದು ಮಾಹಿತಿ ಬೆಳಕಿಗೆ ತಂದಿದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಇಂಡಿಯಾ ದೇಶದ ಜನರನ್ನು ಸಚ್ಚರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದವನು ಯಾರು? ನಿಕಿಟನ್, ಮೆಗಾಸ್ತನೀಸ್, ಹುಯೆನ್ಸಾಂಗ್ ಅಥವಾ ಪಾಹಿಯಾನ್? ಈ ಒಂದು ವಿಚಾರವನ್ನು ಹೇಳಿದ ವ್ಯಕ್ತಿ ಪಾಹಿಯಾನ್ ಆಗಿರುತ್ತಾನೆ. ಆಪ್ಷನ್ ಡಿ ಈಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಯಾಕುತ್ ಜನರ ಮೂಲ ವಾಸಸ್ಥಳ. ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ರಷ್ಯಾದ ತಾಂಡ್ರಾ ಪ್ರದೇಶಗಳು, ಆಪ್ಷನ್ ಸಿ ಇರಾನ್, ಅಥವಾ ಆಪ್ಷನ್ ಡಿ ಇದೆ ಕೆನ್ಯಾ. ಯಾಕುತ್ ಜನರ ಮೂಲ ಒಂದು ವಾಸಸ್ಥಳ ಇರಾನ್ ಆಗಿರುತ್ತದೆ. ಆಪ್ಷನ್ ಸಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ನೆರೆಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬು ಮಣ್ಣು? ನೆರೆಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯವಾಗಿರುತ್ತದೆ. ಸೊ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಭಾರತದ ಬಹುಪಾಲು ಜನ ಕೆಳಕಂಡ ಯಾವ ಜನಾಂಗದ ಗುಂಪಿಗೆ ಸೇರಿರುತ್ತಾರೆ? ಆಪ್ಷನ್ ಎ ನಿಗ್ರೋ, ಆಪ್ಷನ್ ಬಿ ಅಸ್ಟ್ರೋಲಾಯ್ಡ್, ಆಪ್ಷನ್ ಸಿ ಯಾರೂ ಅಲ್ಲ, ಅಥವಾ ಆಪ್ಷನ್ ಡಿ ಇದೆ ರಾಕ್ಸಸ್. ಭಾರತದ ಬಹುಪಾಲು ಜನ ಅಸ್ಟ್ರೋಲಾಯ್ಡ್ ಜನಾಂಗದ ಗುಂಪಿಗೆ ಸೇರಿರುವವರು ಆಗಿರುತ್ತಾರೆ. ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನು ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು? ಆಪ್ಷನ್ ಎ ಸುಮೇರ್, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ಈಜಿಪ್ಟ್, ಅಥವಾ ಆಪ್ಷನ್ ಡಿ ಇದೆ ಭಾರತ. ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯನ್ನು ನಾವು ಸುಮೇರ್ ಪ್ರದೇಶದಲ್ಲಿ ಕಾಣಬಹುದು. ನೆಕ್ಸ್ಟ್ ಪ್ರಶ್ನೆ ಇದೆ, ಯಾವುದೇ ವಸ್ತುವಿನ ಭಾರ? ಆಪ್ಷನ್ ಎ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಬೆಟ್ಟಗಳ ಮೇಲೆ ಸಮತಲ ಪ್ರದೇಶಗಳಿಗಿಂತ ಹೆಚ್ಚಾಗಿರುತ್ತದೆ, ಆಪ್ಷನ್ ಸಿ ಭೂಮಿಯ ಎಲ್ಲೆಡೆ ಒಂದೇ ಆಗಿರುತ್ತದೆ, ಅಥವಾ ಆಪ್ಷನ್ ಡಿ ಇದೆ ಭೂಮಧ್ಯ ರೇಖೆಯ ಬಳಿ ಹೆಚ್ಚಾಗಿರುತ್ತದೆ. ಯಾವುದೇ ವಸ್ತುವಿನ ಭಾರ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ, ಅಂದರೆ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಪ್ರಶ್ನೆ ಇದೆ, ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನದ ಅಧ್ಯಕ್ಷತೆ ವಹಿಸುವವರು ಯಾರು? ಆಪ್ಷನ್ ಎ ರಾಷ್ಟ್ರದ ಉಪಾಧ್ಯಕ್ಷರು, ಆಪ್ಷನ್ ಬಿ ರಾಷ್ಟ್ರಾಧ್ಯಕ್ಷರು, ಆಪ್ಷನ್ ಸಿ ಸಭಾಪತಿಯವರು, ಅಥವಾ ಆಪ್ಷನ್ ಡಿ ಇದೆ ಸಭಾಪತಿಯವರು ಮತ್ತು ಉಪಸಭಾಪತಿಗಳು ವರದಿಯ ಮೇರೆಗೆ. ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿ ಆಗಿರುತ್ತಾರೆ. ಸೊ ಈ ವಿಡಿಯೋನಲ್ಲಿ ಇದು ಕೆಲವು ಪ್ರಮುಖ ಪ್ರಶ್ನೆಗಳು PC, PSI ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವಂತೆ. ಇದೇ ರೀತಿಯ ಪ್ರಶ್ನೆಗಳು ನಿಮಗೆ ಬೇಕೆಂದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.